ರಾಧಿಕಾ ಮರ್ಚೆಂಟ್ ಮತ್ತು ಅನಂತ್ ಅಂಬಾನಿಯವರ ವಿವಾಹ ದೇಶ ಮಾತ್ರವಲ್ಲ, ಜಗತ್ತೇ ಹುಬ್ಬೇರಿಸಿ ನೋಡಿದಂತಹ ಸಮಾರಂಭವಾಗಿತ್ತು. 2024ರಲ್ಲಿ ಅವರ ವಿವಾಹ ಕೇವಲ ಒಂದು ಸಾಮಾಜಿಕ ಕಾರ್ಯಕ್ರಮವಲ್ಲದೆ ಒಂದು ರೀತಿಯ ಸಾಂಸ್ಕೃತಿಕ ವಿದ್ಯಮಾನದಂತೆ ನಡೆದಿತ್ತು. ಲಕ್ಷಾಂತರ ಜನ ಮನಮೋಹಕ ಮತ್ತು ಅರ್ಥಪೂರ್ಣ ಆಚರಣೆಗೆ ಸಾಕ್ಷಿಯಾಗಿದ್ರು. ಇದು ಒಂದು ವಿವಾಹ ಮಾತ್ರವಲ್ಲ, ಸಂಪ್ರದಾಯ, ಹಿಂದೂ ಆಚರಣೆಗಳಿಗೆ ನೀಡಿದ ಒಂದು ಗೌರವವಾಗಿತ್ತು. ಈಗ ರಾಧಿಕಾ ಮರ್ಚೆಂಟ್ ಮತ್ತು ಅನಂತ್ ಅಂಬಾನಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟು ಪರಿಪೂರ್ಣ 1 ವರ್ಷವಾಗಿದೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ವಿವಾಹ ಎಂಬುದು ಕೇವಲ ಒಂದು ಒಪ್ಪಂದವಲ್ಲ, ಅದೊಂದು ಪವಿತ್ರ ಬಂಧನ, ಅದೊಂದು ಬದ್ಧತೆ. ಹಾಗಾಗಿ ನಾವು ಅದನ್ನು ಪೂಜಿಸಿ ಗೌರವಿಸಲಾಗುತ್ತದೆ. ಇವರ ಮದುವೆ ಕೂಡ ಇಬ್ಬರು ವ್ಯಕ್ತಿಗಳು, ಅವರ ಕುಟುಂಬಗಳು ಮತ್ತು ಸಮುದಾಯಗಳ ನಡುವಿನ ದೈವಿಕ ಒಕ್ಕೂಟವನ್ನು ಪ್ರತಿನಿಧಿಸುತ್ತದೆ. ಹಿಂದೂ ವಿವಾಹ ವೈಯಕ್ತಿಕ ಉದ್ದೇಶವನ್ನು ಮೀರಿದಂತಹ ಧಾರ್ಮಿಕ ಕರ್ತವ್ಯಗಳನ್ನು ಪೂರೈಸುವುದನ್ನು ಒಳಗೊಂಡಿರುತ್ತದೆ. ಆದರೆ ಇಂದಿನ ಆಧುನಿಕ ಪ್ರಯೋಗಗಳಿಂದ ವಿವಾಹಗಳಲ್ಲಿ ಪ್ರಾಚೀನ ಆಚರಣೆಗಳನ್ನು ಪಾಲನೆ ಮಾಡುವುದನ್ನೇ ಮರೆಯುತ್ತಾರೆ. ಆದರೆ ಯುವ ಅಂಬಾನಿ ದಂಪತಿ ಪ್ರತಿಯೊಂದು ಭಾರತೀಯ ಸಂಪ್ರದಾಯ ಮತ್ತು ಪದ್ಧತಿಯನ್ನು ಅನುಸರಿಸಿದ್ದರೂ ಈ ಪದ್ಧತಿಗಳ ಬಗ್ಗೆ ಅವರಿಗಿದ್ದ ಗೌರವ ಇದಕ್ಕೆಲ್ಲ ಸಾಕ್ಷಿಯಾಯಿತು. ರಾಧಿಕಾ ಮರ್ಚೆಂಟ್ ಮತ್ತು ಅನಂತ್ ಅಂಬಾನಿಯವರ ವಿವಾಹ ದೇಶ ಮಾತ್ರವಲ್ಲ, ಜಗತ್ತೇ ಹುಬ್ಬೇರಿಸಿ ನೋಡಿದಂತಹ ಸಮಾರಂಭವಾಗಿತ್ತು. 2024ರಲ್ಲಿ ಅವರ ವಿವಾಹ ಕೇವಲ ಒಂದು ಸಾಮಾಜಿಕ ಕಾರ್ಯಕ್ರಮವಲ್ಲದೆ ಒಂದು ರೀತಿಯ ಸಾಂಸ್ಕೃತಿಕ ವಿದ್ಯಮಾನದಂತೆ ನಡೆದಿತ್ತು. ಲಕ್ಷಾಂತರ ಜನ ಮನಮೋಹಕ ಮತ್ತು ಅರ್ಥಪೂರ್ಣ ಆಚರಣೆಗೆ ಸಾಕ್ಷಿಯಾಗಿದ್ರು. ಇದು ಒಂದು ವಿವಾಹ ಮಾತ್ರವಲ್ಲ, ಸಂಪ್ರದಾಯ, ಹಿಂದೂ ಆಚರಣೆಗಳಿಗೆ ನೀಡಿದ ಒಂದು ಗೌರವವಾಗಿತ್ತು. ಈಗ ರಾಧಿಕಾ ಮರ್ಚೆಂಟ್ ಮತ್ತು ಅನಂತ್ ಅಂಬಾನಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟು ಪರಿಪೂರ್ಣ 1 ವರ್ಷವಾಗಿದೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ವಿವಾಹ ಎಂಬುದು ಕೇವಲ ಒಂದು ಒಪ್ಪಂದವಲ್ಲ, ಅದೊಂದು ಪವಿತ್ರ ಬಂಧನ, ಅದೊಂದು ಬದ್ಧತೆ. ಹಾಗಾಗಿ ನಾವು ಅದನ್ನು ಪೂಜಿಸಿ ಗೌರವಿಸಲಾಗುತ್ತದೆ. ಇವರ ಮದುವೆ ಕೂಡ ಇಬ್ಬರು ವ್ಯಕ್ತಿಗಳು, ಅವರ ಕುಟುಂಬಗಳು ಮತ್ತು ಸಮುದಾಯಗಳ ನಡುವಿನ ದೈವಿಕ ಒಕ್ಕೂಟವನ್ನು ಪ್ರತಿನಿಧಿಸುತ್ತದೆ. ಹಿಂದೂ ವಿವಾಹ ವೈಯಕ್ತಿಕ ಉದ್ದೇಶವನ್ನು ಮೀರಿದಂತಹ ಧಾರ್ಮಿಕ ಕರ್ತವ್ಯಗಳನ್ನು ಪೂರೈಸುವುದನ್ನು ಒಳಗೊಂಡಿರುತ್ತದೆ. ಆದರೆ ಇಂದಿನ ಆಧುನಿಕ ಪ್ರಯೋಗಗಳಿಂದ ವಿವಾಹಗಳಲ್ಲಿ ಪ್ರಾಚೀನ ಆಚರಣೆಗಳನ್ನು ಪಾಲನೆ ಮಾಡುವುದನ್ನೇ ಮರೆಯುತ್ತಾರೆ. ಆದರೆ ಯುವ ಅಂಬಾನಿ ದಂಪತಿ ಪ್ರತಿಯೊಂದು ಭಾರತೀಯ ಸಂಪ್ರದಾಯ ಮತ್ತು ಪದ್ಧತಿಯನ್ನು ಅನುಸರಿಸಿದ್ದರೂ ಈ ಪದ್ಧತಿಗಳ ಬಗ್ಗೆ ಅವರಿಗಿದ್ದ ಗೌರವ ಇದಕ್ಕೆಲ್ಲ ಸಾಕ್ಷಿಯಾಯಿತು. ರಾಧಿಕಾ ಮರ್ಚೆಂಟ್ ಮತ್ತು ಅನಂತ್ ಅಂಬಾನಿಯವರ ವಿವಾಹ ದೇಶ ಮಾತ್ರವಲ್ಲ, ಜಗತ್ತೇ ಹುಬ್ಬೇರಿಸಿ ನೋಡಿದಂತಹ ಸಮಾರಂಭವಾಗಿತ್ತು. 2024ರಲ್ಲಿ ಅವರ ವಿವಾಹ ಕೇವಲ ಒಂದು ಸಾಮಾಜಿಕ ಕಾರ್ಯಕ್ರಮವಲ್ಲದೆ ಒಂದು ರೀತಿಯ ಸಾಂಸ್ಕೃತಿಕ ವಿದ್ಯಮಾನದಂತೆ ನಡೆದಿತ್ತು. ಲಕ್ಷಾಂತರ ಜನ ಮನಮೋಹಕ ಮತ್ತು ಅರ್ಥಪೂರ್ಣ ಆಚರಣೆಗೆ ಸಾಕ್ಷಿಯಾಗಿದ್ರು. ಇದು ಒಂದು ವಿವಾಹ ಮಾತ್ರವಲ್ಲ, ಸಂಪ್ರದಾಯ, ಹಿಂದೂ ಆಚರಣೆಗಳಿಗೆ ನೀಡಿದ ಒಂದು ಗೌರವವಾಗಿತ್ತು. ಈಗ ರಾಧಿಕಾ ಮರ್ಚೆಂಟ್ ಮತ್ತು ಅನಂತ್ ಅಂಬಾನಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟು ಪರಿಪೂರ್ಣ 1 ವರ್ಷವಾಗಿದೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ವಿವಾಹ ಎಂಬುದು ಕೇವಲ ಒಂದು ಒಪ್ಪಂದವಲ್ಲ, ಅದೊಂದು ಪವಿತ್ರ ಬಂಧನ, ಅದೊಂದು ಬದ್ಧತೆ. ಹಾಗಾಗಿ ನಾವು ಅದನ್ನು ಪೂಜಿಸಿ ಗೌರವಿಸಲಾಗುತ್ತದೆ. ಇವರ ಮದುವೆ ಕೂಡ ಇಬ್ಬರು ವ್ಯಕ್ತಿಗಳು, ಅವರ ಕುಟುಂಬಗಳು ಮತ್ತು ಸಮುದಾಯಗಳ ನಡುವಿನ ದೈವಿಕ ಒಕ್ಕೂಟವನ್ನು ಪ್ರತಿನಿಧಿಸುತ್ತದೆ. ಹಿಂದೂ ವಿವಾಹ ವೈಯಕ್ತಿಕ ಉದ್ದೇಶವನ್ನು ಮೀರಿದಂತಹ ಧಾರ್ಮಿಕ ಕರ್ತವ್ಯಗಳನ್ನು ಪೂರೈಸುವುದನ್ನು ಒಳಗೊಂಡಿರುತ್ತದೆ. ಆದರೆ ಇಂದಿನ ಆಧುನಿಕ ಪ್ರಯೋಗಗಳಿಂದ ವಿವಾಹಗಳಲ್ಲಿ ಪ್ರಾಚೀನ ಆಚರಣೆಗಳನ್ನು ಪಾಲನೆ ಮಾಡುವುದನ್ನೇ ಮರೆಯುತ್ತಾರೆ. ಆದರೆ ಯುವ ಅಂಬಾನಿ ದಂಪತಿ ಪ್ರತಿಯೊಂದು ಭಾರತೀಯ ಸಂಪ್ರದಾಯ ಮತ್ತು ಪದ್ಧತಿಯನ್ನು ಅನುಸರಿಸಿದ್ದರೂ ಈ ಪದ್ಧತಿಗಳ ಬಗ್ಗೆ ಅವರಿಗಿದ್ದ ಗೌರವ ಇದಕ್ಕೆಲ್ಲ ಸಾಕ್ಷಿಯಾಯಿತು.